ಬೆಂಗಳೂರಿನ ಅಕ್ಕ ತಮ್ಮ ನಾಪತ್ತೆ ಪ್ರಕರಣ ಸುಖಾಂತ್ಯ ಆಗಿದೆ. ಪೋಷಕರ ಮಡಿಲಿಗೆ ಮಕ್ಕಳನ್ನ ಸೇರಿಸಿದ್ದಾರೆ ಎಚ್ಎಎಲ್ ಪೊಲೀಸರು. ಪೋಷಕರು ಬೈದಿದ್ದಕ್ಕೆ ಮನೆ ಬಿಟ್ಟು ಹೋಗಿದ್ರು. 9 ವರ್ಷದ ತಮ್ಮನ ಜೊತೆ ಹೋಗಿದ್ದ 13 ವರ್ಷದ ಬಾಲಕಿ ಟ್ಯೂಷನ್ಗೆ ಹೋಗಲ್ಲ ಅಂದಿದ್ದಕ್ಕೆ ಬೈದಿದ್ರಂತೆ ಪೋಷಕರು. ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬಿಟ್ಟಿದ್ರು ಇವರು. ಸೊ ಮಾರ್ತಹಳ್ಳಿಗ ಅಶ್ವತ್ಥ ನಗರದಿಂದ ತೆರಳ್ತಾ ಇದ್ದ ಅಕ್ಕ ತಮ್ಮ ಫೆಬ್ರವರಿ 1ರ ಸಂಜೆ 3 ಗಂಟೆ ಸುಮಾರಿಗೆ ಮನೆ ಬಿಟ್ಟು ಹೋಗಿದ್ರು. ಶಿವಮೊಗ್ಗ ಬಳಿಕ ಚಿತ್ರದುರ್ಗದ ಕಡೆಗೆ ತೆರಳಿದ್ರು ಮಕ್ಕಳು. ನೋಡಿ, ಇತ್ತೀಚೆಗೆ ಮಕ್ಕಳಿಗೇನು ಹೇಳಂಗೆ ಇಲ್ಲ, ಓದ್ಕೋ ಅನ್ನಂಗಿಲ್ಲ, ಟ್ಯೂಷನಿಗೆ ಹೋಗು ಅನ್ನಂಗಿಲ್ಲ, ಸ್ವಲ್ಪ ಗದ್ರಿಸಂಗಿಲ್ಲ, ಕಣ್ಣು ಬಿಡಂಗಿಲ್ಲ, ಹೊಡಿಯಂಗಿಲ್ಲ. ಶಿಸ್ತಾಗಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ಬೇರೆ ಅದನ್ನು ತಗೊಂಡು ಹೋಗ್ಬಿಡೋದು. 9 ವರ್ಷದ ತಮ್ಮನ ಜೊತೆಗೆ 13 ವರ್ಷದ ಅಕ್ಕ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಜೀವನದಲ್ಲಿ ತುಂಬ ನೋವು ಅನುಭವಿಸಿ ಜೀವನನೇ ಬೇಡ ಅನ್ನೋ ಪರಿಸ್ಥಿತಿ ಅಂತಾರಲ್ಲ ದೊಡ್ಡವರು, ಮಕ್ಕಳಿಗದು ಯಾವ ಥರ ಅಂದರೆ ತಂದೆ ತಾಯಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ, ತಂದೆ ತಾಯಿ ಮೇಲೆ ಬೇಸರ, ಕೋಪ, ಅದಕ್ಕೆ ಮನೆಯೇ ಬೇಡ ಅಂತ ನಿರ್ಧಾರ ತೆಗೆದುಕೊಂಡು ಹೋಗ್ಬಿಟ್ಟಿದ್ರು. ಪಾಪ ಪೋಷಕರು ಗಾಬರಿ ಆಗಿಬಿಟ್ಟಿದ್ರು, ಎಲ್ಲಿ ಹೋದ್ರೋ ಮಕ್ಕಳು ಅಂತ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. CCTV ವಿಜುವಲ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಶಿವಮೊಗ್ಗ, ಚಿತ್ರದುರ್ಗ ಇಲ್ಲೆಲ್ಲ ಓಡಾಡಿರೋದೆಲ್ಲ ಗೊತ್ತಾಗಿದೆ. ಇದೀಗ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನೋಡಿ, ಈ ಥರದ್ದು ಘಟನೆಗಳು ನೋಡಿದಾಗ ಪೋಷಕರಿಗೆ ಆತಂಕ ಆಗ್ಬಿಡುತ್ತೆ. ಏನಪ್ಪ ಮಕ್ಕಳಿಗೊಂದು ಮಾತು ಹೇಳಂಗಿಲ್ವಾ ಅನ್ನೋ ಥರ ಅನಿಸ್ಬಿಡುತ್ತೆ. ಬಟ್ ಮಕ್ಕಳ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ಕೂಲು, ಅಲ್ಲೂ ಒತ್ತಡ, ಆ ಸಿಲೆಬಸ್ಸು, ಈ ಸಿಲೆಬಸ್ಸು, ಡ್ಯಾನ್ಸ್ ಕ್ಲಾಸಿಗೆ ಹೋಗು, ಕರಾಟೆ ಕ್ಲಾಸಿಗೆ ಹೋಗು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ಇರು, TV ನೋಡಬೇಡ, ಮೊಬೈಲ್ ನೋಡಬೇಡ, ಓದು, ಟ್ಯೂಷನಿಗೆ ಹೋಗು, ಇದೆಲ್ಲ ಅವ್ರಿಗೊಂಥರ ಕಿರಿ ಅಂತ ಅನಿಸ್ತಿರತ್ತೆ. ಆಗ ಮನೆ ಬಿಟ್ಟು ಹೋಗೋಣ ಅನ್ನೋ ನಿರ್ಧಾರಕ್ಕೆ ಬಂದಿರೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ತನಿಖೆ ಹೇಗಾಯ್ತು, ಮಕ್ಕಳು ಎಲ್ಲಿ ಸಿಕ್ಕಿದ್ರು? ನಿತ್ಯೇನೋ ಮನೆಯಲ್ಲಿ ಪೋಷಕರು ಟ್ಯೂಷನ್ಗೆ ಹೋಗ್ಲಿಲ್ಲ ಅಂತೇಳಿ 13 ವರ್ಷದ ಬಾಲಕಿ ಮತ್ತು 9 ವರ್ಷದ ಬಾಲಕನಿಗೆ ಮನೆಯಲ್ಲಿ ಬೈದಿರ್ತದೆ. ಈ ಕಾರಣಕ್ಕಾಗಿ ಮಕ್ಕಳು ಮನೆಯಲ್ಲಿ ಪೋಷಕರು ಬೈರು ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಆಕೆ ಬಾಲಕಿ ಏನಿದ್ರು 13 ವರ್ಷ, ಆಕೆಗೆ ಇದ್ದಂತ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ತನ್ನ ತಮ್ಮನನ್ನು ಕರ್ಕೊಂಡು ಅಲ್ಲಿಂದ ಮನೆ ಬಿಟ್ಟು ಹೋಗಿರುವಂತದ್ದು. ಮನೆ ಬಿಟ್ಟು ಶಿವಮೊಗ್ಗ, ಚಿತ್ರದುರ್ಗ ಬಸ್, ಯಾವ ಬಸ್ ಸಿಗುತ್ತೆ ಸರ್ಕಾರಿ ಬಸ್ಗಳನ್ನ ಹತ್ಕೊಂಡು ಬೇರೆ ಬೇರೆ ಕಡೆ ಟ್ರಾವೆಲ್ ಅನ್ನ ಮಾಡಿದ್ರು. ಇದಾದ ಬಳಿಕ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮಾರುತಳ್ಳಿ ಅಶ್ವತ್ಥ ನಗರ ಏನಿದೆ ಅಲ್ಲಿನ ನಿವಾಸಿಗಳವರು, ಅಲ್ಲಿಂದ ಮಕ್ಕಳು ಹೊರಗಡೆ ಹೋಗಿರ್ತಾರೆ. ಯಾವಾಗ ಮನೆಯವರು ಅಂದ್ರೆ ಪೇರೆಂಟ್ಸ್ ಇದಕ್ಕೆ ಬೈದ್ರಲ್ಲ ಅನ್ನೋದು ಪೇರೆಂಟ್ಸ್ ಮೇಲೆ ಮುನ್ಸ್ಕೊಂಡಿರುವಂತ ಮಕ್ಕಳು ಅಲ್ಲಿಗೆ ಹೋಗ್ತವೆ. ಇದಾದ ಬಳಿಕ ಪೇರೆಂಟ್ಸ್ ಕೂಡ ಗಾಬರಿ ಆಗ್ತಾರೆ. ಎಲ್ಲ ಕಡೆ ಹುಡುಕಾಟವನ್ನ ಮಾಡಿದ್ರು, ಮತ್ತೆ ಶಾಲೆಗೂ ಕೂಡ ಹೋಗಿದ್ರು. ಅವರ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಬೇರೆ ಬೇರೆ ಕಡೆ ಹುಡುಕಾಟ ನಡೆಸಿ ಎಲ್ಲೂ ಕೂಡ ಮಕ್ಕಳು ಸಿಕ್ಕದೆ ಹೋದಾಗ ಪೊಲೀಸ್ ಠಾಣೆಗೆ, ಎಚ್ಎಎಲ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ದೂರು ದಾಖಲು ಮಾಡ್ಕೊಂಡಂತ ಪೊಲೀಸರು ಮಕ್ಕಳ ಮೂವ್ಮೆಂಟ್ ಆಗಿದೆ ಅಂದ್ರೆ ಮನೆಯಿಂದ ದಿನನಿತ್ಯ ಓಡಾಡುವಂತ ದಾರಿ ಏರಿಯಾಗಳೇನಿರುತ್ತೆ ಅಲ್ಲಿದ ಒಂದು CC ಕ್ಯಾಮೆರಾ ಫುಟೇಜ್ ಗಳನ್ನ ಚೆಕ್ ಮಾಡಿರುವಂತದ್ದು. ಮಕ್ಕಳ ಫೋಟೋಗಳನ್ನ ತೆಗೆದುಕೊಂಡು ರಾಜ್ಯಾದ್ಯಂತ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಮಿಸ್ಸಿಂಗ್ ಆಗಿದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ರು. ಈ ಮಾಹಿತಿಗಳನ್ನ ಆಧಾರವಾಗಿ ಮಾಡಿಕೊಂಡ ನಂತರ ಇದೀಗ ಮಕ್ಕಳಿಗೆ ಏನಂದ್ರೆ ಎಲ್ಲಿ ಹೋಗ್ತಾ ಇದಾರೆ, ಎಲ್ಲಿ ಮೂವ್ಮೆಂಟ್ ಮಾಡ್ತಾ ಇದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡುವಾಗ ಮಕ್ಕಳ ಫೋಟೋ ನೋಡಿ ಚಿತ್ರದುರ್ಗದಿಂದ ಅಲ್ಲಿನ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರು ನೋಡಿ ಈ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾರೆ. ತಕ್ಷಣ ಪೊಲೀಸರು ಇಲ್ಲಿಂದ ಹೋಗಿ 2 ಮಕ್ಕಳನ್ನು ಕೂಡ ರಕ್ಷಣೆಯನ್ನು ಮಾಡಿರುವಂತದ್ದು. ಸದ್ಯ ಏನು ಮಿಸ್ಸಿಂಗ್ ಆಗಿದ್ದ ಮಕ್ಕಳ ಪ್ರಕರಣ ಏನೈತಿ ಇದು ಪೊಲೀಸರು ಪತ್ತೆ ಮಾಡುವ ಮುಖಾಂತರ ಪೋಷಕರ ಮಡಿಲಿಗೆ ಸೇರಿಸಿರುವಂತದ್ದು. ಈ ಮುಖಾಂತರ ಪ್ರಕರಣ ಸುಖಾಂತ್ಯವನ್ನ ಕಂಡಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.